ಲೋಕಸಭಾ ಚುನಾವಣೆಯ ಫಲಿತಾಂಶದ ಮೇಲೆ ಸಚಿವರ ಕುರ್ಚಿ ಭವಿಷ್ಯ ನಿಂತಿದೆಯಾ? ಹಿಂಗೊಂದು ಪ್ರಶ್ನೆ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ. ಈ ಪ್ರಶ್ನೆ ಮುನ್ನೆಲೆಗೆ ಬರಲಿಕ್ಕೆ ಕಾರಣ ಸಚಿವರ ಆ ಹೇಳಿಕೆ. ಲೋಕಸಭಾ ಚುನಾವಣೆಯ ಬಳಿಕ ಸಚಿವರ ಕುರ್ಚಿಗೆ ಕಂಟಕ ಫಿಕ್ಸ್. ಸ್ವಕ್ಷೇತ್ರದಲ್ಲಿ ಲೀಡನ್ನು ಕೊಡದಿದ್ರೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತಾ ಸಚಿವರು? ಲೀಡ್ ಕೊಡೋ ವಿಚಾರದಲ್ಲಿ ರಾಜೀನಾಮೆಯ ಮಾತನಾಡಿದ್ದಾರೆ ಶರಣಬಸಪ್ಪ ದರ್ಶನಾಪುರ್. ಕಳೆದ ಬಾರಿ ಬಿಜೆಪಿಗೆ 20,000 ಲೀಡ್ ಆಗಿತ್ತು. ಈ ಬಾರಿ ಲೀಡ್ ಕೊಡದೆ ಹೋದ್ರೆ ಆ ಕುರ್ಚಿ ಅಲ್ಲಿಗೆ ಬಿಡಬೇಕು. ನಾವೇ ಲೀಡ್ ಕೊಡದಿದ್ರೆ ಮುಖವನ್ನ ತೋರಿಸೋದಾದ್ರೂ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸುರಪುರದ ಕೆಂಭಾವಿಯ ಪ್ರಚಾರ ಭಾಷಣದಲ್ಲಿ ಸಚಿವ ದರ್ಶನಾಪುರ್ ಕೊಟ್ಟಂತಹ ಹೇಳಿಕೆ ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಹಿಂದೆ ಲೋಕಸಮರದ ಫಲಿತಾಂಶದ ಮೇಲೆ ಸಿಎಂ ಬದಲಾವಣೆಯ ವಿಚಾರ ಅನ್ನುವಂತಹ ಹೇಳಿಕೆ ಮುನ್ನೆಲೆಗೆ ಬಂದಿತ್ತು. ಈಗ ಸಚಿವರ ಕುರ್ಚಿ ಭವಿಷ್ಯ ಕೂಡ ಲೋಕಸಭಾ ಫಲಿತಾಂಶದ ಮೇಲೆ ನಿಂತಂತೆ ಕಾಣಿಸ್ತಾ ಇದೆ. ಸಚಿವರ ಹೇಳಿಕೆ ಅದಕ್ಕೆ ಪುಷ್ಟಿಯನ್ನು ಕೊಡ್ತಾ ಇರುವಂಥದ್ದು. ಈಗಾಗಲೇ ಪ್ರತಿ ಕ್ಷೇತ್ರದಲ್ಲೂ ಕೂಡ ಒಬ್ಬೊಬ್ಬ ಸಚಿವರಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಆ ಕ್ಷೇತ್ರವನ್ನು ಗೆಲ್ಲಿಸಿಕೊಂಡು ಬರುವ, ಆ ಕ್ಷೇತ್ರದಲ್ಲಿ ಲೀಡನ್ನು ತರುವಂತಹ ಕೆಲಸವನ್ನು ಸಚಿವರು ಮಾಡಬೇಕಿದೆ. ಒಂದು ವೇಳೆ ಅಂದುಕೊಂಡಂತೆ ಆಗದೇ ಹೋದ್ರೆ ಬಹುತೇಕ ಕುರ್ಚಿಗೆ ಕಂಟಕ ಬರುವಂತಹ ಸಾಧ್ಯತೆ ಇದೆ ಅಂತೇಳಿ ಈ ಹಿಂದೆಯೂ ಕೂಡ ಚರ್ಚೆ ಆಗ್ತಾ ಇತ್ತು. ಮೊದಲ ಹಂತದ ಚುನಾವಣೆಗೆ 10 ದಿನ ಬಾಕಿ ಇರುವ ಮೊದಲು ಈಗ ಮತ್ತೊಮ್ಮೆ ಇದೇ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಸಚಿವ ದರ್ಶನಾಪುರ್ ಕೊಟ್ಟಂತಹ ಹೇಳಿಕೆ ಸಹಜವಾಗಿಯೇ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ. ಆ ಕುರ್ಚಿ ಅವ್ರಿಗೆ ಬಿಟ್ಟು ಬಿಡ್ಬೇಕಾಯ್ತು. ಯಾಕೆ ಏನು ಇರೋಲ್ಲ, ನಾವೇ ಲೀಡ್ ಕೊಟ್ಟಿಲ್ಲ ಅಂದ್ಮೇಲೆ ಅಲ್ಲಿ ಹೋಗಿ ಏನು ಮಾರಿ ತೋರ್ಸೋದು. ಕರೆಯಾದ್ರೆ ನಮ್ಮ ಮಂತ್ರಿ ಕೊಡಬೇಡ, 20,000 ಲೀಡ್ ಕೊಟ್ರಿ, ನೀವು ನಿಮ್ಮ ಎಲೆಕ್ಷನ್ ಮಾಡ್ಕೊಂತೀರಿ, ಮಂದಿ ಎಲೆಕ್ಷನ್ ಮಾಡಂಗಿಲ್ಲ ಅನ್ನೋದು ಒಂದು ಭಾವನೆ ಬರ್ತದೆ. ಮತ್ತೆ ಈ ಸರ್ತಿ ಲೀಡ್ ಕೊಡಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕಾಗಿ ನಿಮ್ಮೆಲ್ಲರಲ್ಲಿ ನಮ್ಮ ಮುಖಂಡರಲ್ಲಿ ಕೈ ಜೋಡಿಸಿ ಕೇಳ್ಕೊಳ್ತೀನಿ, ಇವತ್ತು ಕೇವಲ ರಾಯಚೂರು ಲೋಕಸಭಾ ಕ್ಷೇತ್ರ MP ಎಲೆಕ್ಷನ್ ಅಲ್ಲ, ನಿಮ್ಮ ಶಕ್ತಿ ಸುರಪುರದಾಗೂ ತೋರಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ರಾಜಾ ವೇಣುಗೋಪಾಲ್ ನಾಯ್ಕ ಅವ್ರಿಗೆ ಗೆಲ್ಲಿಸ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡ್ಬೇಕಂತ ನಮಗೆ ಕೈ ಮುಗಿದ್ಕೊಂಡು ನನ್ನ ಮಾತ್ರ ಮುಗಿಸ್ತೀನಿ. ಜೈಲಿಗೆ ಲೀಡ್ ಬರಲಿಲ್ಲ ಆ ಕುರ್ಚಿ ಅವ್ರಿಗೆ ಬಿಟ್ಟು ಬಿಡ್ಬೇಕಾಗ್ತದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ಸಚಿವರ ಹೇಳಿಕೆ ಏನನ್ನ ಸೂಚಿಸ್ತಾ ಇದೆ ಅಂತ ಹೇಳಿ? ಈ ಹಿಂದೆ ಸಿಎಂ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬರ್ತಾ ಇತ್ತು. ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ನಂತರ ಅದರ ಆಧಾರದ ಮೇಲೆ ಅಂತ ಹೇಳಲಾಗ್ತಾ ಇತ್ತು. ಈಗ ಮತ್ತೊಂದು ರೀತಿಯ ಹೇಳಿಕೆ ಏನನ್ನು ಸೂಚಿಸ್ತಾ ಇದೆ ಇದು ಅಂತ? ಕುಮಾರ್, ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಈಗಾಗಲೇ ಎಲ್ಲೋ ಒಂದು ಕಡೆಗೆ ರಾಜ್ಯ ಸರ್ಕಾರದಿಂದ ಸಚಿವರ ಸ್ವಕ್ಷೇತ್ರಗಳಿಗೆ ಇಂತಿಷ್ಟೇ ಲೀಡ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಸೂಚನೆಗಳನ್ನು ಕೊಡಲಾಗಿದೆ ಅನ್ನುವಂಥದ್ದನ್ನ ದರ್ಶನಾಪುರ ಅವರ ಹೇಳಿಕೆಯನ್ನು ಗಮನಿಸಿದ್ರೆ ನಮಗೆ ಗೊತ್ತಾಗುತ್ತೆ. ಇದಕ್ಕೆ ಈ ಹಿಂದೆನೂ ಸಹಿತ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ವಕ್ಷೇತ್ರದಲ್ಲಿ ಇದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ರು. ಒಂದ್ ವೇಳೆ ನಾನು ಸಿಎಂ ಆಗಿ ಮುಂದುವರಿಬೇಕಾದ್ರೆ ನೀವು ನನಗೆ ಹೆಚ್ಚಿನ ಲೀಡ್ ಅನ್ನ ಕೊಡ್ಬೇಕಾದಂತ ಮಾತನ್ನ ಹೇಳಿದ್ರು. ಈಗ ಅದೇ ರೀತಿಯ ಮಾತನ್ನ ಸಚಿವ ದರ್ಶನಾಪುರ ಅವರು ಸಹಿತ ಪುನರುಚ್ಚಾರ ಮಾಡಿದ್ರೆ. ಯಾಕಂದ್ರೆ ನಾನು ಈ ಕ್ಷೇತ್ರದಲ್ಲಿ ಸಹಜವಾಗಿ ML ಎಲೆಕ್ಷನ್ ಅಲ್ಲಿ ಹೆಚ್ಚಿನ ಲೀಡ್ ಅನ್ನ ಕೊಟ್ಟಿದ್ರೆ ಅದೇ ಪ್ರಮಾಣದಲ್ಲಿ ಲೀಡ್ ಅನ್ನ ಕೊಡ್ಬೇಕು. ಒಂದ್ ವೇಳೆ ಕೊಡದೇ ಇದ್ರೆ ನಾನು ಹೇಗೆ ಸಚಿವನಾಗಿ ಮುಂದುವರಿಬೇಕು, ನಾನು ಒಂದ್ ವೇಳೆ ಸಚಿವನಾಗಿ ಮುಂದುವರಿಬೇಕಾದ್ರೆ ವಿಧಾನಸಭಾ ಚುನಾವಣೆ ಕೊಟ್ಟಂತದಕ್ಕಿಂತ ಹೆಚ್ಚಾಗಿ ಲೀಡ್ ಅನ್ನ ಕೊಡ್ಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸಹಜವಾಗಿನೇ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನಿದೆ ಆ ಒಂದು ಸಂಪುಟದಲ್ಲಿರ್ತಕ್ಕಂಥ ಸಚಿವರು ಎಲ್ರಿಗೂ ಸಹಿತ ಇಂತಿಷ್ಟು ಪ್ರಮಾಣದಲ್ಲಿ ಲೀಡ್ ಅನ್ನ ಕೊಡ್ಬೇಕನ್ನುವಂತ ಒಂದು ಕಟ್ಟಪ್ಪಣೆಯನ್ನ ಕೊಟ್ಟಿದೆ ಅನ್ನುವಂಥದ್ದು ಈ ಒಂದು ದರ್ಶನಾಪುರ ಅವರ ಹೇಳಿಕೆಯನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಕಳೆದ ಬಾರಿನೂ ಸಹಿತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲಾ ಕ್ಷೇತ್ರಗಳನ್ನ ಕಾಂಗ್ರೆಸ್ ಸೋಲನ್ನು ಅನುಭವಿಸುತ್ತೆ. ಅಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ರು. ಈಗ ಸದ್ಯಕ್ಕೆ ACC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರೋದ್ರಿಂದ ಸಹಜವಾಗಿನೇ ಈ ಭಾಗದಲ್ಲಿರ್ತಕ್ಕಂಥ ಸಚಿವರಿಗೆ ಒಂದಿಷ್ಟು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ತಮ್ಮ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ತಮ್ಮ ಜಿಲ್ಲಾ ಉಸ್ತುವಾರಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಕ್ಷೇತ್ರಗಳಲ್ಲೂ ಸಹಿತ ಲೀಡ್ ಅನ್ನ ಕೊಡಬೇಕು ಅನ್ನುವಂತ ಆದೇಶವನ್ನು ಕೊಟ್ಟಿದ್ದರ ಭಾಗವಾಗಿನೇ ದರ್ಶನಾಪುರ ಅವರು ಈ ರೀತಿಯ ಮಾತನ್ನ ಹೇಳಿದ್ದಾರೆ. ಒಂದು ವೇಳೆ ಹೆಚ್ಚಿನ ಪ್ರಮಾಣದಲ್ಲಿ ಲೀಡ್ ಅನ್ನ ಕೊಡದೇ ಇದ್ರೆ ನಾನು ಸಚಿವ ಸ್ಥಾನವನ್ನ ತ್ಯಾಗ ಮಾಡಬೇಕಾಗುತ್ತೆ, ನಾನು ಸಚಿವನಾಗಿ ಮುಂದುವರಿಬೇಕಾದ್ರೆ ನನ್ನ ಎಲ್ಲಾ ಕಾರ್ಯಕರ್ತರು ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸವನ್ನ ಮಾಡಬೇಕು, ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಂತೆ ಲೀಡ್ ಅನ್ನು ಕೊಡ್ಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸಹಜವಾಗಿ ಸಿದ್ದರಾಮಯ್ಯನವರು ಸಹಿತ ಇದೇ ಮಾತನ್ನ ಹೇಳಿದ್ರು. ಮತ್ತೊಂದು ಕಡೆಗೆ DK ಶಿವಕುಮಾರ್ ಅವರು ಸಹಿತ ಭಾವನಾತ್ಮಕವಾಗಿ ಇದೇ ರೀತಿಯ ವಿಚಾರಗಳನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಸಚಿವರೆಲ್ಲರೂ ಸಹಿತ ಈ ರೀತಿಯ ಮಾತನ್ನ ಹೇಳ್ತಾ ಇರೋದ್ರಿಂದಾಗಿ ಸಹಜವಾಗಿನೇ ಆಯಾ ಜಿಲ್ಲಾ ಉಸ್ತುವಾರಿಗಳ ಸಚಿವರುಗಳಿಗೆ ಒಂದಿಷ್ಟು ಟಾರ್ಗೆಟ್ ಅನ್ನ ಸಿಎಂ ಮತ್ತು DCM ಜೊತೆಗೆ ಹೈಕಮಾಂಡ್ ಕೊಟ್ಟಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಲೀಡ್ ಬರಲಿಲ್ಲ ಅಂದ್ರೆ
ಆ ಕುರ್ಚಿ ಅವ್ರಿಗೆ ಬಿಟ್ಟು ಬಿಡ್ಬೇಕಾಯ್ತು. ಯಾಕೆ ಏನು ಇರೋಲ್ಲ, ನಾವೇ ಲೀಡ್ ಕೊಟ್ಟಿಲ್ಲ ಅಂದ್ಮೇಲೆ ಅಲ್ಲಿ ಹೋಗಿ ಏನ್ ಮಾರಿ ತೋರ್ಸೋದು. ಕರೆ ಅಂದ್ರೆ ನಮ್ಮ ಮಂತ್ರಿ ಕೊಡಬೇಡ, 20,000 ಲೀಡ್ ಕೊಟ್ರಿ, ನೀವು ನಿಮ್ಮ ಎಲೆಕ್ಷನ್ ಮಾಡ್ಕೊಂತೀರಿ, ಮಂದಿ ಎಲೆಕ್ಷನ್ ಮಾಡಂಗಿಲ್ಲ ಅನ್ನೋ ಒಂದು ಭಾವನೆ ಬರ್ತದೆ. ಮತ್ತೆ ಈ ಸರ್ತಿ ಲೀಡ್ ಕೊಡಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕಾಗಿ ನಿಮ್ಮೆಲ್ಲರಲ್ಲಿ ನಮ್ಮ ಮುಖಂಡರಲ್ಲಿ ಕೈ ಜೋಡಿಸಿ ಕೇಳ್ಕೊಂತೀನಿ, ನಿಮ್ಮ ಶಕ್ತಿ ಸುರಪುರದಾಗ ತೋರಿಸ್ತಕ್ಕಂಥ ಕೆಲಸ ಮಾಡಿ. ಲೀಡ್ ಬರಲಿಲ್ಲ ಅಂದ್ರೆ ಆ ಕುರ್ಚಿ ಅವ್ರಿಗೆ ಬಿಟ್ಟು ಬಿಡ್ಬೇಕಾಯ್ತು. ಯಾಕೆ ಏನು ಇರೋಲ್ಲ, ನಾವೇ ಲೀಡ್ ಕೊಟ್ಟಿಲ್ಲ ಅಂದ್ಮೇಲೆ ಅಲ್ಲಿ ಹೋಗಿ ಏನ್ ಮಾರಿ ತೋರ್ಸೋದು. ಕರೆ ಅಂದ್ರೆ ನಮ್ಮ ಮಂತ್ರಿ ಕೊಡಬೇಡ, 20,000 ಲೀಡ್ ಕೊಟ್ರಿ, ನೀವು ನಿಮ್ಮ ಎಲೆಕ್ಷನ್ ಮಾಡ್ಕೊಂತೀರಿ, ಮಂದಿ ಎಲೆಕ್ಷನ್ ಮಾಡಂಗಿಲ್ಲ ಅನ್ನೋ ಒಂದು ಭಾವನೆ ಬರ್ತದೆ. ಮತ್ತೆ ಈ ಸರ್ತಿ ಲೀಡ್ ಕೊಡಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕಾಗಿ ನಿಮ್ಮೆಲ್ಲರಲ್ಲಿ ನಮ್ಮ ಮುಖಂಡರಲ್ಲಿ ಕೈ ಜೋಡಿಸಿ ಕೇಳ್ಕೊಂತೀನಿ, ನಿಮ್ಮ ಶಕ್ತಿ ಸುರಪುರದಾಗ ತೋರಿಸ್ತಕ್ಕಂಥ ಕೆಲಸ ಮಾಡಿ. ಇದು ದರ್ಶನಾಪುರ್ ಅವರ ಹೇಳಿಕೆ. ಈ ಹೇಳಿಕೆ ಸಹಜವಾಗಿಯೇ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನೈತಿಕ ಹೊಣೆ ಹೊತ್ತು ಕುರ್ಚಿಯನ್ನು ಬಿಡಬೇಕು ಅಥವಾ ಹೈಕಮಾಂಡ್ನಿಂದ ಅಥವಾ ರಾಜ್ಯ ನಾಯಕರಿಂದಲೇ ಈ ರೀತಿಯ ಒಂದು ಮೆಸೇಜ್ ಎಲ್ಲ ಸಚಿವರುಗಳಿಗೆ ಪಾಸ್ ಆಗಿದೆಯೋ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು.